ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರು, ಈಗಾಗಲೇ RSS ಪಥಸಂಚಲನೆ ಸಾಕಷ್ಟು ಸದ್ದು ಮಾಡಿತ್ತು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಸಾರ್ವಜನಿಕ ಕ್ಷೇತ್ರ ರಂಗಗಳಲ್ಲೇ RSS ಪರ್ಮಿಷನ್ ಕಾರ್ಯಕ್ರಮ ಇಟ್ಕೊಳ್ಳೋದು ಅನ್ನೋಂಗೆ ಪತ್ರ ಬರೆದಿದ್ದರು. ಅದು RSS ಮಾಡಿ ಅನ್ನೋಷ್ಟು ಮಟ್ಟಿಗೆ ಜೋರ್ದಾರಾಗಿ ವಾದ ವಿವಾದಗಳಾದೊಂದು ಈಗ ನಾವು ನೋಡಿದ್ದೀವಿ. ಕೊನೆಗೆ ಹೈಕೋರ್ಟ್ಗೆ ಹೋಗಿದ್ದು ನಮ್ಮ ಆರ್ ಅಶೋಕ್ ಅವರು. ನಂತರದಲ್ಲಿ ನವಂಬರ್ 2ನೇ ತಾರೀಕು ಅವರಿಗೆ ಚಿತ್ತಾಪುರದಲ್ಲೇ, ಅಂದರೆ ಚಿತ್ತಾಪುರ ನಮ್ಮ ಈ ಖರ್ಗೆ ಅವರ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ, ಅಲ್ಲೇ ಪಥಸಂಚಲನೆಗೆ 100 ವರ್ಷ ಸಮಾರಂಭದಲ್ಲೇ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಭೀಮ ಆರ್ಮಿ, ಇನ್ನೊಬ್ಬರು ದಲಿತ ಪ್ಯಾಂಥರ್ಸ್, ಇವರು ಸಹಿತ ಈ ಒಂದು ನಾವು ನಡೆಸ್ತಾ ಇದ್ವಿ ಅವತ್ತು, ನಮ್ಮದು ದಿನ ಅದ, ಅವರಿಂದ ಮಾಡ್ತಾರೆ, ನಾವು ಅವತ್ತೇ ಮಾಡ್ತೀವಿ ಅನ್ನೋ ಕೊಟ್ಟಿದ್ದಾರೆ ಅಪ್ಲಿಕೇಶನ್ನು. ಈಗ ಮತ್ತೆ ಅದೊಂದು ಹೊಸ ತಿಕ್ಕಾಟಕ್ಕೆ, ಹೊಸ ವಿಷಯಕ್ಕೆ ಒಂದು ಕಾರಣೀಕರ್ತಾಗಿದೆ ಅಂತ. ಅದಕ್ಕೆ ಫೌಜಿಯಾ ತರುಣ್ ಬಿ ಜಿಲ್ಲಾಧಿಕಾರಿಯವರು RSS ಸೇರಿ 3 ಸಂಘಟನೆಗಳು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿವೆ. ಇವರೆಲ್ಲರೂ ಏನಪ್ಪ ಅಂತಂದ್ರೆ ಪಥಸಂಚಲನ ಮಾಡ್ತೀವಿ ಅಂತೇಳಿ ಕೋರಿದ್ದಾರೆ. ಆ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸಲು SP ಮತ್ತು AC ಹಾಗೂ ತಹಶೀಲ್ದಾರ್ಗೆ ಪತ್ರವನ್ನು ರವಾನೆ ಮಾಡಿದ್ದೀವಿ. ಅವ್ರೇನು ಹೇಳ್ತಾರೆ ಅದನ್ನು ಮುಂದಿನ ಅನ್ನೋಂಗೆ ಕೊಟ್ಟಿದ್ದಾರೆ. ಅದೇನೂ ಇರಲಿ, ಈ ಸಂದರ್ಭದಲ್ಲಿ ಈ 3 ಸಂಘಟನೆಗಳು ಹೌದು ಸೈದ್ಧಾಂತಿಕವಾಗಿ ವಿರೋಧಿಸಿದಂಥ, ಅದರಲ್ಲಿ 2 ಮಾತಿಲ್ಲ. ಇವತ್ತು RSS ಆಗಿರ್ಬೋದು, RSS ವಿಶೇಷವಾಗಿ ಮೊದಲಿನಿಂದಲೂ ಮೇಲ್ವರ್ಣೀಯ ಜನ್ಯ ಜಾತಿಗಳ ಪರವಾಗಿ ಅಥವಾ ಹಿಂದುತ್ವದ ಪರವಾಗಿ, ಈ ದೇಶದ ಅಸಮಾನತೆಯ ಒಂದು ವ್ಯವಸ್ಥೆಯ ಪರವಾಗಿ ಮಾತಾಡ್ತಾ ಬಂದಿದ್ದು, ಅವ್ರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಅದೇ ಕಾರಣಕ್ಕೆ ದಲಿತ ಆಗಿರ್ಬೋದು, ಇನ್ನೊಬ್ಬರು ಪ್ಯಾಂಥರ್ಸ್ ಸಂಘಟನೆಯವರಾಗಿರ್ಬೋದು, ಅವರು ಸಹ ಬಿದ್ದ ಸಮುದಾಯವನ್ನು, ಶೂದ್ರ ಅಥವಾ ಅಸ್ಪೃಶ್ಯ ಸಮುದಾಯವನ್ನು ಅವರಲ್ಲೇ ಶಿಕ್ಷಣ ಕೊಟ್ಟು, ಆರೋಗ್ಯದ ಬಗ್ಗೆ ಕಾಳಜಿ ಕೊಟ್ಟು ಅವ್ರನ್ನ ಬೆಳೆಸಬೇಕಪ್ಪ, ಸಂಘಟನೆ ಮಾಡಬೇಕಂತ ಹೋರಾಟ ಮಾಡ್ತಾ ಬಂದಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವರು ತಮ್ಮ ಜನರ ಒಂದು ಬದುಕಿನ ಸಲುವಾಗಿ ಸಮಾನತೆ ತರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅವರು ಹೋರಾಟ ಮಾಡ್ತಾರೆ. ಅಂದರೆ ಹೇಗೆ ಎರಡರ ಮಧ್ಯದಲ್ಲೇ, ಅಂದರೆ ಭೀಮ್ ಆರ್ಮಿ ಮತ್ತು ಇನ್ನೊಂದು ಪ್ಯಾಂಥರ್ಸ್ ಸಂಘಟನೆ ಆಗಿರ್ಬೋದು, ಇನ್ನೊಂದು ಕಡೆ RSS, ಎರಡೂ ವಿರುದ್ಧ ದಿಕ್ಕಿನಲ್ಲಿ ಚಿಂತನೆ ಮಾಡುವಂಥವ್ರು. ಅವರು ಎದುರಾದ್ರೆ ಅಲ್ಲಿ ಅಶಾಂತಿ ಆದೀತು ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಮಾತಾಡುವಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಇಲ್ಲೊಂದು ನಾವು ಗಮನಿಸಬೇಕಾಗ್ಯದ, ಏನಪ್ಪ ಅಂತಂದರೆ ಇತ್ತೀಚಿನ ದಿನದಲ್ಲೇ BJP ಇರ್ಬೋದಿಲ್ಲ ಅಂತಲ್ಲ, BJP ಅನ್ರಿ, ಸಂಘ ಪರಿವಾರ ಅನ್ರಿ, ಅದು ನಮ್ಮ RSS ಅನ್ರಿ, ಮೊದಲಿದ್ದಂಥ ಒಂದು ಉಗ್ರವಾದ ನಿಂತಲ್ಲ, ಅವರ ಮೆರಿಟ್ ಅನ್ನೋ ನೆಲೆಗಟ್ಟಿನಲ್ಲ, ಅದು ಇವತ್ತು ಕಡಿಮೆ ಆಗ್ತಾಯಿದೆ. ಭಗವಾ ಹಾರಬೇಕು, ನಮ್ಮ ಸಂವಿಧಾನ ಬದಲಾಯಿಸಬೇಕು ಅನ್ನೋದು ಅನೇಕ ವಿಚಾರಗಳಿದ್ದು ಅವರಲ್ಲೇ ಇವತ್ತು ನಿಧಾನಕ್ಕೆ ಒಂದೊಂದಾಗಿ ಕಳಿಸ್ಕೊಳ್ತಾ ಇದ್ದಾವೆ. ಅದು ಒತ್ತಾಯ ಆಗಿರ್ಬೋದು, ಕಾಲದ ಅನಿವಾರ್ಯತೆಯಿಂದ ಆಗಿರ್ಬೋದು, ಬದಲಾಗ್ತಾ ಇದ್ದಾರೆ. ಇದನ್ನು ಸಹಿತ ನಾವು ಗಮನದಲ್ಲಿಟ್ಟುಕೊಂಡು ಮಾತಾಡಬೇಕಾಗಿದೆ ಯಾವುದಾದ್ರು. ಯಾಕಂದರೆ ಯಾವುದೇ ಒಂದು ಹೋರಾಟವನ್ನು ನಾವು ಇನ್ನೊಂದು ಹೋರಾಟದ ಮತ್ತೊಂದು ಶಕ್ತಿಯ ಕೇಂದ್ರದಿಂದ ಅದನ್ನು ದಫನ್ ಮಾಡಲಿಕ್ಕೆ, ಮುಚ್ಚಾಕಲಿಕ್ಕೆ ಭಾಳ ಕಷ್ಟ ಆಗ್ತದಂತ. ಯಾಕಂದರೆ ತನ್ನ ಕಾಲದ ತಾನು ಮುಗಿದೋಗ್ಬಿಡ್ತದೆ, ಅದ್ರಲ್ಲಿ 2 ಮಾತಿಲ್ಲ. ಈಗ ನೋಡ್ರಿ, ಉದಾಹರಣೆಗೆ ಒಂದೇನೂ ಕೊಡ್ಬೋದು ನಾವಿಲ್ಲ, ನೆಕ್ಸಲಿಸಮ್ ಒಂದು ಕಾಲಕ್ಕೆ ಎಷ್ಟು ಪ್ರಭಾವಿ ಆಗಿತ್ತು ಅಂದರೆ ಅದು ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿತ್ತು. ಮತ್ತು ಹೆಚ್ಚುಗಡೆ ಭಾಳಷ್ಟು ರಾಜ್ಯಗಳಲ್ಲಿ ಅದು ವ್ಯಾಪಿಸಿತ್ತು. ಅದರಲ್ಲೂ ಗುಡ್ಡಿಗಾಡ ಪ್ರದೇಶಗಳಂತಹ ರಾಜ್ಯಗಳಲ್ಲೇ ನೆಕ್ಸಲಿಸಮ್ ಜೋರ್ದಾರಾಗಿ ತನ್ನ ಹೆಡೆ ಬಿಚ್ಚಿತ್ತು. ಆದರೆ ಇವತ್ತು ನಿಧಾನಕ್ಕೆ ಜನರ ತಿಳುವಳಿಕೆ ಹೆಚ್ಚಾದಂಗೆ, ಶಿಕ್ಷಣ ಹೆಚ್ಚಾದಂಗೆ, ಇಲ್ಲಪ್ಪ ಇದು ಹೋರಾಟ ಮಾಡಿ ಬಂದು ಹಿಡ್ಕೊಂಡ್ಬಿಡೋದಾರ ಅಂತ ವಿಷಯ ಅಲ್ಲ. ನಾವಿಲ್ಲೇ ಈ ಸಾರ್ವಜನಿಕ ರಂಗದಲ್ಲಿ ಇದ್ಕೊಂಡು ಹೋರಾಟ ಮಾಡಿದ್ದನ್ನು ಸರಿ ಮಾಡ್ಬೋದು ಅನ್ನೋಂಥ ವಿಶ್ವಾಸ ಇವತ್ತಿನ ಎಜುಕೇಷನಿಂದ ಬರಲಿಕ್ಕೆ ಜನರಲ್ಲೇ. ಅವರಿಂಥವ್ರು ನಿಧಾನಕ್ಕೆ ಬಂದೂಕನ್ನು ಬಿಡ್ತಾ ಇದ್ದಾರೆ. ಜೊತೆಗೆ ಬಂದೂಕು ನಡೆದಂಥವ್ರು ಸಹವಾಸನೂ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಆಟೋಮೆಟಿಕ್ಕಾಗಿ ಇವತ್ತು ಎಷ್ಟೋ ಜನ ನಕ್ಸಲರು ಶರಣಾಗತಿ ಆಗ್ತಾಯಿದ್ದಾರೆ. ಕಾಲದ ಅನಿವಾರ್ಯತೆ, ಅವರು ಒಂದು ಕಾಲಕ್ಕೆ ರಷ್ಯಾ ಅಥವಾ USSR ಆದರ್ಶ ಆಗಿತ್ತು, ಚೈನಾ ಆದರ್ಶ ಆಗಿತ್ತು. ಇವತ್ತು ಅದೇ ದೇಶಗಳಲ್ಲಿ ಆ ಕಮ್ಯುನಿಸಮ್ ಅಥವಾ ಒಂದು ಉಗ್ರವಾಗಿ
ಸರ್ವಾಧಿಕಾರತ್ವ ಏನಿತ್ತು ಅದು ಆಡಳಿತ ಇವತ್ತು ಬಿದ್ದು ಹೋಗ್ಬಿಟ್ಟದಲ್ಲೆಲ್ಲ. ಹೀಗಾಗಿ ಅವ್ರಿಗೆ ಆಶ್ರಯದಾತರು ಇಲ್ಲ ಅನ್ನೋದು ಕನ್ಫರ್ಮ್ ಆಗೋ ಜೊತೆಗೆ ಇಲ್ಲಿ ಇವತ್ತಿನ ಎಜುಕೇಷನ್ ಸಾಕಷ್ಟು ಪರಿವರ್ತನೆ ಮಾಡಿದ್ರಿಂದಾಗೆ ಮತ್ತು ಸರ್ಕಾರವು ಸಹಿತ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿದ್ದರಿಂದಾಗೆ ಇವತ್ತೊಂದು ಹಂತಕ್ಕೆ ಬರ್ತಾಯಿದ್ದಾರೆ. ಹಾಗೆ ಇವತ್ತು RSS ಸಾಕಷ್ಟು ಪ್ರಯತ್ನ ಮಾಡಿತ್ತು, ಏನೆಲ್ಲ ಮಾಡಿದ್ದು ಇತಿಹಾಸದಲ್ಲ. ಆದರೆ ಅವ್ರು ಗೆಲ್ಲಕ್ಕೆ ಆಗಲಿಲ್ಲ, ಅದಕ್ಕೆ ಹೇಳಲಿಕ್ಕೆ ಆಗಲಿಲ್ಲ. ಯಾವಾಗ ಮೋದಿ ಅವರು ಮತ್ತು ನಮ್ಮ ವಾಜಪೇಯಿ ಅವರು ಬಂದ ಮೇಲೆ ನಿಧಾನಕ್ಕೆ ಸ್ವದೇಶಿ ಮೂವ್ಮೆಂಟ್ ಆಗಿರ್ಬೋದು, ಅಭಿವೃದ್ಧಿ ಜಪ ಮಾಡೋದ್ರಿಂದಾಗೆ ಹಾಗಂತೇಳಿ ರಾಮ ಮಂದಿರ ಕಟ್ಟಿಸೋದಾಗಲಿ 370 ಬಿಡಲಿಲ್ಲ, ಅವೆರಡು ಮಾಡಿ ಮುಗಿಸಿದ್ರು. ಇನ್ನು ಮಾಡಿ ಮುಗಿಸ್ಲಿಕ್ಕೆ ಮತ್ತೆ ಇನ್ನುಳಿದ ಗುಡಿಗಳು ಹಿಡಿಬೇಕು. ಆದರೆ ಜನ ಒಪ್ತಾ ಇಲ್ಲ ಅದಕ್ಕೆ. ಇವತ್ತು ಕಾಶಿ ವಿಶ್ವೇಶ್ವರ ಗುಡಿ ಆಗಿರ್ಬೋದು, ವಿಶ್ವನಾಥ ಟೆಂಪಲ್ ಆಗಿರ್ಬೋದು, ಅಥವಾ ನಮ್ಮ ಕೃಷ್ಣ ದೇವಾಲಯ ಆಗಿರ್ಬೋದು, ಇವು ನಿಧಾನಕ್ಕೆ ಜನ ಅವೆಲ್ಲ ಬೇಡಪ್ಪ ನಾವು ಶಾಂತಿಯಿಂದ ಇರೋಣ ಅನ್ನೋಂಥ ವಿಚಾರಕ್ಕೆ ಬರ್ತಾಯಿದ್ದಾರೆ. ಹೀಗಾಗಿ ಎಷ್ಟೋ ಬೇಕಾದಷ್ಟು ವಿಷಯಗಳನ್ನು ಇವತ್ತು BJP ಸಹಿತ ಅಥವಾ BJP RSS ತನ್ನ ಬದಲಾವಣೆ ಮಾಡ್ತಾಯಿದೆ. ಇವತ್ತು ಸ್ವತಃ ಮೋಹನ್ ಭಾಗವತರು ಮೀಸಲಾತಿನ ಒಪ್ಕೊಳ್ತೀವಿ, ನಾವು ಅದು ವಿರೋಧ ಮಾಡಿಲ್ಲ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ. ವಿರೋಧ ಮಾಡಿದ್ದು ಸುಳ್ಳಲ್ಲ, ಆದರೆ ಇವತ್ತು ಅಂತ ಇದ್ದಾರೆ ನಾವು ಮಾಡಿಲ್ಲ ಅಂತೇಳಿ. ಸಂವಿಧಾನ ವಿರೋಧ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರರ್ಥ ಏನಪ್ಪ ಅಂದ್ರೆ ಅವ್ರಿಗೂ ಗೊತ್ತಾಗ್ಯದ ಇದು ಬದಲಾಗಲಾರದು ಅಂತ. ಎಲ್ಲ ದಿಶೆಯಲ್ಲೇ ಈ ಪಥಸಂಚಲನೆ ಮಾಡಿದ್ರೆ BJP ಹೆಚ್ಚು ಮರಳಾಗ್ಬೋದು ಹುಡುಗರು, ಅಥವಾ RSS ಹೆಚ್ಚು ಮರಳಾಗ್ಬೋದು ಜನ ಯುವಕರು ಅನ್ನುವಂಥ ಭಾವನೆ ನಮ್ಮದು ಇಲ್ಲಂತೂ ಅಲ್ಲ, ಸತ್ಯನೂ ಅದ. ಅದಕ್ಕೆ ಅದು ಬೇಡ ಅನ್ನೋ ದೃಷ್ಟಿಗಳು ಅದಕ್ಕೆ ವಿರೋಧವಾಗಿ ಈ ಭೀಮ್ ಆರ್ಮಿ ಮತ್ತು ನಮ್ಮ ಇನ್ನೊಂದು ಏನಪ್ಪ ಅಂದ್ರೆ ಪ್ಯಾಂಥರ್ಸ್ ಸಂಘಟನೆಗಳು ಪ್ರಯತ್ನ ಮಾಡ್ತಾಯಿದ್ದೆ. ಅವರು ಸಂಘಟನೆ ಮಾಡಿ ನಾವು ಪಥಸಂಚಲನೆ ಮಾಡ್ತೀವಿ ಆವತ್ತೇನಂತೆ, ಆವತ್ತರ ಮಾಡಲಿ ಎಲ್ಲರೂ. ಆದರೆ ತಮ್ಮ ಒಂದು ಶಾಂತಿನ ಕೈಕೊಂಡು ಎಲ್ಲರೂ ಹೌದು ನಾವು ಸಹೋದರರು ಒಂದು ದಿವಸ ಹುಟ್ಟಿದವರು. ಅಷ್ಟು ಐಡಿಯಾಲಜಿ ಬೇರೆ ಬೇರೆ ಇರ್ಬೋದು, ಅವ್ರದ್ದು ಐಡಿಯಾಲಜಿ ಬೇರೆ ಇರ್ಬೋದು, ನಮ್ಮದು ಬೇರೆ ಇರ್ಬೋದು. ಬಟ್ ಇಂದಿನ ನಾವು ಕನ್ವಿನ್ಸ್ ಮಾಡ್ತೀವಿ ಅವ್ರಿಗೆ, ಯಾಕಂದ್ರೆ ನಾವೆಲ್ಲ ಕೂಡಿ ಬದುಕಿದಾಗ ಈ ದೇಶ ಕಟ್ಟಲಿಕ್ಕೆ ಸಾಧ್ಯತೆ ಅನ್ನೋಂಥದ್ದು ಪ್ರತಿಯೊಬ್ಬ ಸಂಘಟನೆ ಮಾಡುವಂಥ ವ್ಯಕ್ತಿ ತಿಳ್ಕೊಂಡಿರ್ಬೇಕು. ಜೊತೆಗೆ ಅಲ್ಲಿ ದುಡಿಯುವಂಥ ಮಕ್ಕಳಿಗೂ ಸಹಿತ ವಿದ್ಯಾರ್ಥಿಗಳು ಸಹಿತ ಕಲಿಸುವಂಥ ಪ್ರಯತ್ನ ಮಾಡಬೇಕು. ಅಂದಾಗ ಇವೇನು ಪಥಸಂಚಲನೆ ಮಾಡೋ ಸಹಿತ ಯಾವುದೂ ಪ್ರಭಾವ ಆಗುವುದಿಲ್ಲ. ಬಟ್ ಇಲ್ಲಿ ಏನಾಗಲಿಕ್ಕತ್ತದಪ್ಪ ಅಂದ್ರೆ RSS ಪಥಸಂಚಲನೆ ಇರಲಿ, ಅಥವಾ ಗಣೇಶ ಮೂರ್ತಿಯ ವಿಸರ್ಜನೆ ಸಂದರ್ಭದಲ್ಲಿ ಸಹ ಇರ್ಬೋದು, ಅಥವಾ ಇಸ್ಲಾಂ ಧರ್ಮ ಇನ್ನುಳಿದ ಯಾವುದೇ ಒಂದು ಸಂಘಟನೆ ಮಾಡುತ್ತಿರುವಂಥ ಒಂದು ಏನಪ್ಪ ಧಾರ್ಮಿಕ ಕ್ರಿಯಾ ಸಂದರ್ಭದಲ್ಲಿ ಆಗಿರ್ಬೋದು, ಏನೇನು ನಡೀತಾ ಇದ್ದ ಇದು ತಪ್ಪಬೇಕಾಗಿದೆ. ಮುಸಲ್ಮಾನರು ಅವ್ರ ಪುರದಾಗ ಅವ್ರು ಮಾಡ್ತಾರೆ, ಅವ್ರ ವಿಷಯಗಳನ್ನ ಅವರು ಸಹಿತ ಅದನ್ನು ಅತಿರೇಕ ಮಾಡಲಾರ್ದ, ಹಿಂದೂಗಳು ಸಹಿತ ಅದನ್ನು ಅತಿರೇಕ ಮಾಡಲಾರ್ದ, ಪ್ಯಾಂಥರ್ಸ್ ಆಗಿರ್ಬೋದು, ದಲಿತರಾಗಿರ್ಬೋದು, ಇವರು ಅತಿರೇಕಕ್ಕೆ ಒಯ್ಯಲಾರ್ದ. ಎಲ್ಲರಲ್ಲೂ ಮುಖ್ಯವಾಗಿ ಬೇಕಾಗಿದ್ದು ಶೈಕ್ಷಣಿಕ ಅಭಿವೃದ್ಧಿ. ಎಲ್ಲರೂ ಶಿಕ್ಷಣ ಸಿಗಬೇಕಾದ ಹೈಯರ್ ಎಜುಕೇಷನ್. ನಮ್ಮ ಮೇಲೆ ಈ ಮಾತನ್ನು ಹೇಳ್ತಾ ಇರ್ತೀನಿ. ಯಾಕಂದ್ರೆ ಹೈಯರ್ ಎಜುಕೇಷನ್ ಆಯ್ತಂದ್ರೆ ಸರ್ವ ನಮ್ಮಲ್ಲಿ ಸಮಾನತೆ ಬಂದು ಬಿಡ್ತದೆ. ನಮ್ಮ ಬದುಕಿಗೆ ಉದ್ಯೋಗ ಬೇಕು, ಉದ್ಯೋಗ ಹುಡುಗನ ಶಕ್ತಿಯಲ್ಲಿ ಬಂದು ಬಿಡ್ತದೆ. ಉದ್ಯೋಗ ಮಾಡ್ಬೋದು, ಬಡ ಕಾಂಪಿಟೇಟಿವ್ ಎಕ್ಸಾಮದ ಉದ್ಯೋಗಗಳು ಮಾಡ್ಬೋದು, ಅದು ಬಿಟ್ಟು ಬೇರೆನೂ ಮಾಡ್ಬೋದು. ಅದರ ಅರ್ಥ ಈ ಪಥಸಂಚಲನ 3 ಜನ ಮಾಡ್ತಾಯಿದ್ದಾರೆ. ಆ ಉದ್ದೇಶ ಒಂದು ತಮ್ಮ ಸಮುದಾಯವನ್ನು, ಬಿದ್ದ ಸಮುದಾಯವನ್ನು ಎಚ್ಚರಿಸಬೇಕು ಅನ್ನೋದು ದಲಿತ ಮತ್ತು ಪ್ಯಾಂಥರ್ಸ್ ಅವರಲ್ಲಿದ್ದರೆ. ಅದೇ ಕಾಲಕ್ಕೆ RSS ನಾವು ಇವರು ವಿರೋಧಿ ಅಲ್ಲಪ್ಪ, ನಾವು ಎಲ್ಲರೂ ಸ್ನೇಹಿತರು, ಸಾರು ವಿಚಾರ ಅವರು ಮಾಡ್ತಾಯಿದ್ದಾರೆ. ನಮ್ಮ OBC ಅವರು ಇವತ್ತು ಪ್ರಧಾನ ಆಗಿದ್ದಾರೆ ಅಂತ ಹೇಳೋದು ಮಟ್ಟಿಗೆ ಅವ್ರು ಬಂದಿದ್ದಾರೆ. ಇದರ್ಥ ನಂಬೇಕಂತಲ್ಲ, ಬಟ್ ಬದಲಾವಣೆ ಮಾತ್ರ ಆಗ್ತಾಯಿದೆ. ಇವತ್ತೆಲ್ಲ ಇನ್ನೂ ಬದಲಾಗೇ ಆಗ್ತದೆ. ಇವರು ಬದಲಾಯಿಸ್ತಾ ಇದ್ದಾರೆ. ನಿಧಾನಕ್ಕೆ ಜಾತಿ ವ್ಯವಸ್ಥೆ ತಂತ್ರ ಕಳಿಸಿ ಹೋಗುವಂಥ ಒಂದು ಸಾಹಿತ್ಯಗಳು ಹೆಚ್ಚಾಗಿದಾವೆ. ಒಂದು ಮಾತನ್ನು ಸಾಕಷ್ಟು ಹೇಳ್ತಾ ಇದ್ದೀನಿ ನಿಮಗೆ. ನಮ್ಮ ಮಹಾಮಹಿಮರು ಮಾಡಲಾರ ಸಾಧನೆಯನ್ನು, ದೊಡ್ಡ ಸಾಹಸನ ನಮ್ಮಲ್ಲಿ ಚಹಾದ ಅಂಗಡಿಗಳು, ಜೊತೆಗೆ ರೈಲ್ವೆ, ಬಸ್, ಇನ್ನುಳಿದ ಸಾರ್ವಜನಿಕ ರಂಗದ ಸಾರಿಗೆಗಳು, ಇವೆಲ್ಲವೂ ನಮ್ಮಲ್ಲಿ ಎಷ್ಟೋ ಬೇಗ ಮಡಿ ಹುಡಿ ಅನ್ನುವಂಥ ಜಾತಿ ವ್ಯವಸ್ಥೆಯನ್ನು ಕಿತ್ತಾಕುವಲ್ಲಿ ಸಹಕಾರ ಆಗಿದೆ ಅನ್ನೋದು ಅಷ್ಟು ಸತ್ಯದ. ಅದೇ ರೀತಿ ಇನ್ನುಳಿದವರು ಬಸವಣ್ಣವರಾಗಿರ್ಬೋದು, ಗಾಂಧಿ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಪೊಲೆಯವರಾಗಿರ್ಬೋದು, ಇನ್ನೂ ಅನೇಕರು ಬರ್ತಾರೆ. ಇವರೆಲ್ಲರ ಒಂದು ಒಟ್ಟು ಪ್ರಯತ್ನದಿಂದಾಗೆ ಇವತ್ತು ಅಂಬೇಡ್ಕರ್ ಅವರ ಶಿಕ್ಷಣ ಮತ್ತು ಅದರ ಜೊತೆಗೆ ಆರೋಗ್ಯದ ವಿಚಾರಗಳಾಗಿರ್ಬೋದು ಭಾಳಷ್ಟು ಬದಲಾವಣೆ ಮಾಡ್ತಾ ಇದ್ದಾವೆ. ಅದಕ್ಕೆ ಪಥಸಂಚಲನಕ್ಕಾಗಿ ಅನಗತ್ಯ ವಿರೋಧ ಮಾಡಿ ಅದು ದೊಡ್ಡ ಇಶ್ಯೂ ಮಾಡಿ RSSನ ಮತ್ತೆ ಹಳೆಯ ಹಾದಿಗೆ ಹೋಗಿಂತಲೂ ಅವರು ಬದಲಾಗಲಿ, ನಾವು ಬದಲಾಗೋಣ, ಕೂಡಿ ಬದಲಬೇಕಾಗಿದೆ. ಇಂದಿಲ್ಲ ನಾಳೆ ಬಂಧದ ಸಮೀಪ ಎಲ್ಲ ಬರ್ತಾಯಿದೆ, ಬದಲಾವಣೆ ಆಗ್ತಾಯಿದೆ. ಕಳೆದ 75 ವರ್ಷಗಳು ಸಾಕಷ್ಟು ಆಗಿದೆ. ಅದು ಸ್ಲೋ ಅದ, ಇನ್ನೂ ಸ್ವಲ್ಪ ಜೋರಾಗಲಿ ಅನ್ನೋದಷ್ಟೇ. ಯಾಕಂದರೆ ಎಲ್ಲರಿಗೂ ಉದ್ಯೋಗ ಸಿಗ್ತಿದ್ರೆ ನಿಶ್ಚಿತವಾಗಿ ಇದಾಗ್ತದೆ. ಅದಕ್ಕಾಗಿ ಆರ್ಥಿಕ ಸಮಾನತೆ ದೃಷ್ಟಿಯಲ್ಲೇ ಆ ವಿಷಯದಲ್ಲೇ ಎಲ್ಲ ಪಕ್ಷಗಳು ಸಮಾನ ನಿಂತು ಚಿಂತನೆ ಮಾಡಿ ಎಲ್ಲರಿಗೂ ಉದ್ಯೋಗ ಒದಗಿಸುವಂಥ ಒಂದು ಹೊಸ ಏನಾದರೂ ಯೋಜನೆ ಮಾಡಿದರೆ ನಿಶ್ಚಿತವಾಗಿಯೂ ಇವೆಲ್ಲ ತಂತ್ರ ಸರಿದು ಹೋಗಿಬಿಡ್ತಾವೆ.
ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗರಡಿ ವಂದನೆಗಳು.